ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಜೈನ ಮಂದಿರ ಒಂದು ಕೊಡಗು ಜಿಲ್ಲೆಯಲ್ಲಿ ತಲೆ ಎತ್ತಾ ಇದೆ. ಶ್ರೀ ಓಂ ಶಾಂತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇದು ನಿರ್ಮಾಣ ಆಗ್ತಿರುವಂಥದ್ದು. ಸುಮಾರು 50 ಕೋಟಿಗೂ ಅಧಿಕ, ಅಂದರೆ 60 ಕೋಟಿ ಆಗ್ಬೋದು, 70 ಕೋಟಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಮಾಹಿತಿ ಕೊಟ್ಟವರು. ಅಷ್ಟೊಂದು ಹಣದಲ್ಲಿ ಇದೊಂದು ಜೈನ ಮಂದಿರ ನಿರ್ಮಾಣವಾಗ್ತಿರುವಂಥದ್ದು. ಜೀರಾವಾಲ ಧಾಮ್ ಅಂತ ಹೇಳಿ ಇದರ ಹೆಸರು. ಇದು ಇಲ್ಲಿ ಆರಂಭವಾಗಿ ಸುಮಾರು 2020ರಲ್ಲಿ ಮಾರ್ಚ್ ತಿಂಗಳಲ್ಲಿ ಇದು ಶಂಕುಸ್ಥಾಪನೆ ಆಯಿತು. ಅಲ್ಲಿಂದ ಸ್ವಲ್ಪ ಕೋವಿಡ್ ಕಾರಣಕ್ಕಾಗಿ ಸ್ವಲ್ಪ ತಡ ಆಯಿತು ಕೆಲಸ. ನಂತರ ಈಗ 3.5 ವರ್ಷಗಳಿಂದ ನಿರಂತರವಾಗಿ ಕೆಲಸ ನಡೀತಾ ಇದೆ. ಅಂದರೆ ರಾಜಸ್ಥಾನದಿಂದ 3 ವಿಧದ ಮಾರ್ಬಲ್ಸ್, ಅಂದರೆ ರಾಜಸ್ಥಾನದಿಂದ 2 ವಿಧದ ಮಾರ್ಬಲ್ಸ್ ಮತ್ತು ಇಲ್ಲಿದು ಸೇರಿ 3 ವಿಧದ ಮಾರ್ಬಲ್ಸ್ನಿಂದ ಸಂಪೂರ್ಣವಾಗಿ ಕೆತ್ತನೆ ಕೆಲಸ ಆಗ್ತಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಕಲ್ಲಿನಿಂದಲೇ ಮಾಡ್ತಿರುವಂಥದ್ದು. ಒಂದು ಮಾರ್ಬಲ್ಸಲ್ಲಿ ಒಂದು ಬಿಳಿ ಕಲರ್ ಇದೆ, ಇನ್ನೊಂದು ಹಳದಿ ಕಲರ್ ಇದೆ. 2 ಮಾರ್ಬಲ್ಸ್ ಬಳಸ್ತಾ ಇದ್ದಾರೆ. ಮತ್ತು ಕೆಲವು ಕಡೆ ನಮ್ಮ ಇಲ್ಲೇ ಕಲ್ಲುಗಳನ್ನು ಬಳಕೆ ಮಾಡ್ತಿದ್ದಾರೆ. ಕೆತ್ತನೆ ಕೆಲಸ ಒಡಿಶಾದಿಂದ ಬಂದಿದ್ದು ಕೆತ್ತನೆ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಒಂದು 50 ಜನ ಇದ್ದರು, ಈಗ ಒಂದು 22 ಜನ ಇದ್ದಾರೆ. ಅವರು ಬಂದು ಕೆತ್ತನೆ ಕೆಲಸ ಮಾಡ್ತಿರುವಂಥದ್ದು. ಕೆತ್ತನೆ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಇಷ್ಟೊಂದು ವಿನ್ಯಾಸದಲ್ಲಿ ಕೆತ್ತನೆ ಇರುವಂಥದ್ದು ಕೊಡಗು ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ. ನಾವು ಎಲ್ಲೂ ಈ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ವಿಶೇಷವಾಗಿ ಕೆತ್ತನೆ ಮಾಡಿರುವಂಥದ್ದು. ಇದು ಈಗಾಗಲೇ ಇನ್ನೊಂದು 1.5 ಅಥವಾ 2 ವರ್ಷ ಬೇಕಾಗ್ಬೋದು ಅಂತ ಹೇಳಿ ಇಲ್ಲಿಯ ಉಸ್ತುವಾರಿಯನ್ನು ತಗೊಂಡಿದ್ದಾರೆ ನೋಡ್ಕೊಳ್ತಿರುವವರು ಅವರು ಹೇಳ್ತಾ ಇದ್ದಾರೆ. ಅತ್ಯಂತ ಸುಂದರವಾಗಿ ಕೆತ್ತನೆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ಒಂದು ಪದ್ಮಾವತಿಯ 108 ಕೈ ಇರುವಂಥ ಪದ್ಮಾವತಿಯ ಒಂದು ವಿಗ್ರಹ, ಅಂದರೆ ವಿಶ್ವದಲ್ಲಿ ಎಲ್ಲೂ ಇಲ್ಲ ಅಂಥ ಅಷ್ಟು ದೊಡ್ಡ ಒಂದು ಪ್ರತಿಮೆಯನ್ನು ಕೂಡ ಕೆತ್ತನೆ ಮಾಡಲಾಗ್ತಿದೆ. ಅದನ್ನು ಕೂಡ ಇಲ್ಲಿ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಈ ಜೈನ ಮಂದಿರ ಕೊಡಗು ಜಿಲ್ಲೆಯಲ್ಲಿ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಒಂದು ಜೈನರು ಇಲ್ಲಿ ವಾಸ ಮಾಡ್ತಿದ್ದು, ಅದೇ ಜಾಗದಲ್ಲಿ ಈಗ ಕಟ್ತಾ ಇದ್ದೀವಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಒಟ್ಟರೆ 1.5-2 ವರ್ಷದಲ್ಲಿ ಇದೊಂದು ಅತ್ಯಂತ ದೊಡ್ಡ ಪ್ರವಾಸಿ ತಾಣವಾಗಿ ಹೊರಹೊಮ್ಮುವುದರಲ್ಲಿ ಯಾವ ಸಂದೇಹವಿಲ್ಲ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಜೈನ ಮಂದಿರ ಒಂದು ಕೊಡಗು ಜಿಲ್ಲೆಯಲ್ಲಿ ತಲೆ ಎತ್ತಾ ಇದೆ. ಶ್ರೀ ಓಂ ಶಾಂತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇದು ನಿರ್ಮಾಣ ಆಗ್ತಿರುವಂಥದ್ದು. ಸುಮಾರು 50 ಕೋಟಿಗೂ ಅಧಿಕ, ಅಂದರೆ 60 ಕೋಟಿ ಆಗ್ಬೋದು, 70 ಕೋಟಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಮಾಹಿತಿ ಕೊಟ್ಟವರು. ಅಷ್ಟೊಂದು ಹಣದಲ್ಲಿ ಇದೊಂದು ಜೈನ ಮಂದಿರ ನಿರ್ಮಾಣವಾಗ್ತಿರುವಂಥದ್ದು. ಜೀರಾವಾಲ ಧಾಮ್ ಅಂತ ಹೇಳಿ ಇದರ ಹೆಸರು. ಇದು ಇಲ್ಲಿ ಆರಂಭವಾಗಿ ಸುಮಾರು 2020ರಲ್ಲಿ ಮಾರ್ಚ್ ತಿಂಗಳಲ್ಲಿ ಇದು ಶಂಕುಸ್ಥಾಪನೆ ಆಯಿತು. ಅಲ್ಲಿಂದ ಸ್ವಲ್ಪ ಕೋವಿಡ್ ಕಾರಣಕ್ಕಾಗಿ ಸ್ವಲ್ಪ ತಡ ಆಯಿತು ಕೆಲಸ. ನಂತರ ಈಗ 3.5 ವರ್ಷಗಳಿಂದ ನಿರಂತರವಾಗಿ ಕೆಲಸ ನಡೀತಾ ಇದೆ. ಅಂದರೆ ರಾಜಸ್ಥಾನದಿಂದ 3 ವಿಧದ ಮಾರ್ಬಲ್ಸ್, ಅಂದರೆ ರಾಜಸ್ಥಾನದಿಂದ 2 ವಿಧದ ಮಾರ್ಬಲ್ಸ್ ಮತ್ತು ಇಲ್ಲಿದು ಸೇರಿ 3 ವಿಧದ ಮಾರ್ಬಲ್ಸ್ನಿಂದ ಸಂಪೂರ್ಣವಾಗಿ ಕೆತ್ತನೆ ಕೆಲಸ ಆಗ್ತಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಕಲ್ಲಿನಿಂದಲೇ ಮಾಡ್ತಿರುವಂಥದ್ದು. ಒಂದು ಮಾರ್ಬಲ್ಸಲ್ಲಿ ಒಂದು ಬಿಳಿ ಕಲರ್ ಇದೆ, ಇನ್ನೊಂದು ಹಳದಿ ಕಲರ್ ಇದೆ. 2 ಮಾರ್ಬಲ್ಸ್ ಬಳಸ್ತಾ ಇದ್ದಾರೆ. ಮತ್ತು ಕೆಲವು ಕಡೆ ನಮ್ಮ ಇಲ್ಲೇ ಕಲ್ಲುಗಳನ್ನು ಬಳಕೆ ಮಾಡ್ತಿದ್ದಾರೆ. ಕೆತ್ತನೆ ಕೆಲಸ ಒಡಿಶಾದಿಂದ ಬಂದಿದ್ದು ಕೆತ್ತನೆ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಒಂದು 50 ಜನ ಇದ್ದರು, ಈಗ ಒಂದು 22 ಜನ ಇದ್ದಾರೆ. ಅವರು ಬಂದು ಕೆತ್ತನೆ ಕೆಲಸ ಮಾಡ್ತಿರುವಂಥದ್ದು. ಕೆತ್ತನೆ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಇಷ್ಟೊಂದು ವಿನ್ಯಾಸದಲ್ಲಿ ಕೆತ್ತನೆ ಇರುವಂಥದ್ದು ಕೊಡಗು ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ. ನಾವು ಎಲ್ಲೂ ಈ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ವಿಶೇಷವಾಗಿ ಕೆತ್ತನೆ ಮಾಡಿರುವಂಥದ್ದು. ಇದು ಈಗಾಗಲೇ ಇನ್ನೊಂದು 1.5 ಅಥವಾ 2 ವರ್ಷ ಬೇಕಾಗ್ಬೋದು ಅಂತ ಹೇಳಿ ಇಲ್ಲಿಯ ಉಸ್ತುವಾರಿಯನ್ನು ತಗೊಂಡಿದ್ದಾರೆ ನೋಡ್ಕೊಳ್ತಿರುವವರು ಅವರು ಹೇಳ್ತಾ ಇದ್ದಾರೆ. ಅತ್ಯಂತ ಸುಂದರವಾಗಿ ಕೆತ್ತನೆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ಒಂದು ಪದ್ಮಾವತಿಯ 108 ಕೈ ಇರುವಂಥ ಪದ್ಮಾವತಿಯ ಒಂದು ವಿಗ್ರಹ, ಅಂದರೆ ವಿಶ್ವದಲ್ಲಿ ಎಲ್ಲೂ ಇಲ್ಲ ಅಂಥ ಅಷ್ಟು ದೊಡ್ಡ ಒಂದು ಪ್ರತಿಮೆಯನ್ನು ಕೂಡ ಕೆತ್ತನೆ ಮಾಡಲಾಗ್ತಿದೆ. ಅದನ್ನು ಕೂಡ ಇಲ್ಲಿ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಈ ಜೈನ ಮಂದಿರ ಕೊಡಗು ಜಿಲ್ಲೆಯಲ್ಲಿ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಒಂದು ಜೈನರು ಇಲ್ಲಿ ವಾಸ ಮಾಡ್ತಿದ್ದು, ಅದೇ ಜಾಗದಲ್ಲಿ ಈಗ ಕಟ್ತಾ ಇದ್ದೀವಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಒಟ್ಟರೆ 1.5-2 ವರ್ಷದಲ್ಲಿ ಇದೊಂದು ಅತ್ಯಂತ ದೊಡ್ಡ ಪ್ರವಾಸಿ ತಾಣವಾಗಿ ಹೊರಹೊಮ್ಮುವುದರಲ್ಲಿ ಯಾವ ಸಂದೇಹವಿಲ್ಲ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಜೈನ ಮಂದಿರ ಒಂದು ಕೊಡಗು ಜಿಲ್ಲೆಯಲ್ಲಿ ತಲೆ ಎತ್ತಾ ಇದೆ. ಶ್ರೀ ಓಂ ಶಾಂತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇದು ನಿರ್ಮಾಣ ಆಗ್ತಿರುವಂಥದ್ದು. ಸುಮಾರು 50 ಕೋಟಿಗೂ ಅಧಿಕ, ಅಂದರೆ 60 ಕೋಟಿ ಆಗ್ಬೋದು, 70 ಕೋಟಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಮಾಹಿತಿ ಕೊಟ್ಟವರು. ಅಷ್ಟೊಂದು ಹಣದಲ್ಲಿ ಇದೊಂದು ಜೈನ ಮಂದಿರ ನಿರ್ಮಾಣವಾಗ್ತಿರುವಂಥದ್ದು. ಜೀರಾವಾಲ ಧಾಮ್ ಅಂತ ಹೇಳಿ ಇದರ ಹೆಸರು. ಇದು ಇಲ್ಲಿ ಆರಂಭವಾಗಿ ಸುಮಾರು 2020ರಲ್ಲಿ ಮಾರ್ಚ್ ತಿಂಗಳಲ್ಲಿ ಇದು ಶಂಕುಸ್ಥಾಪನೆ ಆಯಿತು. ಅಲ್ಲಿಂದ ಸ್ವಲ್ಪ ಕೋವಿಡ್ ಕಾರಣಕ್ಕಾಗಿ ಸ್ವಲ್ಪ ತಡ ಆಯಿತು ಕೆಲಸ. ನಂತರ ಈಗ 3.5 ವರ್ಷಗಳಿಂದ ನಿರಂತರವಾಗಿ ಕೆಲಸ ನಡೀತಾ ಇದೆ. ಅಂದರೆ ರಾಜಸ್ಥಾನದಿಂದ 3 ವಿಧದ ಮಾರ್ಬಲ್ಸ್, ಅಂದರೆ ರಾಜಸ್ಥಾನದಿಂದ 2 ವಿಧದ ಮಾರ್ಬಲ್ಸ್ ಮತ್ತು ಇಲ್ಲಿದು ಸೇರಿ 3 ವಿಧದ ಮಾರ್ಬಲ್ಸ್ನಿಂದ ಸಂಪೂರ್ಣವಾಗಿ ಕೆತ್ತನೆ ಕೆಲಸ ಆಗ್ತಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಕಲ್ಲಿನಿಂದಲೇ ಮಾಡ್ತಿರುವಂಥದ್ದು. ಒಂದು ಮಾರ್ಬಲ್ಸಲ್ಲಿ ಒಂದು ಬಿಳಿ ಕಲರ್ ಇದೆ, ಇನ್ನೊಂದು ಹಳದಿ ಕಲರ್ ಇದೆ. 2 ಮಾರ್ಬಲ್ಸ್ ಬಳಸ್ತಾ ಇದ್ದಾರೆ. ಮತ್ತು ಕೆಲವು ಕಡೆ ನಮ್ಮ ಇಲ್ಲೇ ಕಲ್ಲುಗಳನ್ನು ಬಳಕೆ ಮಾಡ್ತಿದ್ದಾರೆ. ಕೆತ್ತನೆ ಕೆಲಸ ಒಡಿಶಾದಿಂದ ಬಂದಿದ್ದು ಕೆತ್ತನೆ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಒಂದು 50 ಜನ ಇದ್ದರು, ಈಗ ಒಂದು 22 ಜನ ಇದ್ದಾರೆ. ಅವರು ಬಂದು ಕೆತ್ತನೆ ಕೆಲಸ ಮಾಡ್ತಿರುವಂಥದ್ದು. ಕೆತ್ತನೆ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಇಷ್ಟೊಂದು ವಿನ್ಯಾಸದಲ್ಲಿ ಕೆತ್ತನೆ ಇರುವಂಥದ್ದು ಕೊಡಗು ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ. ನಾವು ಎಲ್ಲೂ ಈ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ವಿಶೇಷವಾಗಿ ಕೆತ್ತನೆ ಮಾಡಿರುವಂಥದ್ದು. ಇದು ಈಗಾಗಲೇ ಇನ್ನೊಂದು 1.5 ಅಥವಾ 2 ವರ್ಷ ಬೇಕಾಗ್ಬೋದು ಅಂತ ಹೇಳಿ ಇಲ್ಲಿಯ ಉಸ್ತುವಾರಿಯನ್ನು ತಗೊಂಡಿದ್ದಾರೆ ನೋಡ್ಕೊಳ್ತಿರುವವರು ಅವರು ಹೇಳ್ತಾ ಇದ್ದಾರೆ. ಅತ್ಯಂತ ಸುಂದರವಾಗಿ ಕೆತ್ತನೆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ಒಂದು ಪದ್ಮಾವತಿಯ 108 ಕೈ ಇರುವಂಥ ಪದ್ಮಾವತಿಯ ಒಂದು ವಿಗ್ರಹ, ಅಂದರೆ ವಿಶ್ವದಲ್ಲಿ ಎಲ್ಲೂ ಇಲ್ಲ ಅಂಥ ಅಷ್ಟು ದೊಡ್ಡ ಒಂದು ಪ್ರತಿಮೆಯನ್ನು ಕೂಡ ಕೆತ್ತನೆ ಮಾಡಲಾಗ್ತಿದೆ. ಅದನ್ನು ಕೂಡ ಇಲ್ಲಿ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಈ ಜೈನ ಮಂದಿರ
ಕೊಡಗು ಜಿಲ್ಲೆಯಲ್ಲಿ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಒಂದು ಜೈನರು ಇಲ್ಲಿ ವಾಸ ಮಾಡ್ತಿದ್ದು, ಅದೇ ಜಾಗದಲ್ಲಿ ಈಗ ಕಟ್ತಾ ಇದ್ದೀವಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಒಟ್ಟರೆ ಒಂದೂವರೆ 2 ವರ್ಷದಲ್ಲಿ ಇದೊಂದು ಅತ್ಯಂತ ದೊಡ್ಡ ಪ್ರವಾಸಿ ತಾಣವಾಗಿ ಹೊರಹೊಮ್ಮುವುದರಲ್ಲಿ ಯಾವ ಸಂದೇಹವಿಲ್ಲ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಜೈನ ಮಂದಿರ ಒಂದು ಕೊಡಗು ಜಿಲ್ಲೆಯಲ್ಲಿ ತಲೆ ಎತ್ತಾ ಇದೆ. ಶ್ರೀ ಓಂ ಶಾಂತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇದು ನಿರ್ಮಾಣ ಆಗ್ತಿರುವಂಥದ್ದು. ಸುಮಾರು 50 ಕೋಟಿಗೂ ಅಧಿಕ, ಅಂದರೆ 60 ಕೋಟಿ ಆಗ್ಬೋದು, 70 ಕೋಟಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಮಾಹಿತಿ ಕೊಟ್ಟವರು. ಅಷ್ಟೊಂದು ಹಣದಲ್ಲಿ ಇದೊಂದು ಜೈನ ಮಂದಿರ ನಿರ್ಮಾಣವಾಗ್ತಿರುವಂಥದ್ದು. ಜೀರಾವಾಲ ಧಾಮ್ ಅಂತ ಹೇಳಿ ಇದರ ಹೆಸರು. ಇದು ಇಲ್ಲಿ ಆರಂಭವಾಗಿ ಸುಮಾರು 2020ರಲ್ಲಿ ಮಾರ್ಚ್ ತಿಂಗಳಲ್ಲಿ ಇದು ಶಂಕುಸ್ಥಾಪನೆ ಆಯಿತು. ಅಲ್ಲಿಂದ ಸ್ವಲ್ಪ ಕೋವಿಡ್ ಕಾರಣಕ್ಕಾಗಿ ಸ್ವಲ್ಪ ತಡ ಆಯಿತು ಕೆಲಸ. ನಂತರ ಈಗ 3.5 ವರ್ಷಗಳಿಂದ ನಿರಂತರವಾಗಿ ಕೆಲಸ ನಡೀತಾ ಇದೆ. ಅಂದರೆ ರಾಜಸ್ಥಾನದಿಂದ 3 ವಿಧದ ಮಾರ್ಬಲ್ಸ್, ಅಂದರೆ ರಾಜಸ್ಥಾನದಿಂದ 2 ವಿಧದ ಮಾರ್ಬಲ್ಸ್ ಮತ್ತು ಇಲ್ಲಿದು ಸೇರಿ 3 ವಿಧದ ಮಾರ್ಬಲ್ಸ್ನಿಂದ ಸಂಪೂರ್ಣವಾಗಿ ಕೆತ್ತನೆ ಕೆಲಸ ಆಗ್ತಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಕಲ್ಲಿನಿಂದಲೇ ಮಾಡ್ತಿರುವಂಥದ್ದು. ಒಂದು ಮಾರ್ಬಲ್ಸಲ್ಲಿ ಒಂದು ಬಿಳಿ ಕಲರ್ ಇದೆ, ಇನ್ನೊಂದು ಹಳದಿ ಕಲರ್ ಇದೆ. 2 ಮಾರ್ಬಲ್ಸ್ ಬಳಸ್ತಾ ಇದ್ದಾರೆ. ಮತ್ತು ಕೆಲವು ಕಡೆ ನಮ್ಮ ಇಲ್ಲೇ ಕಲ್ಲುಗಳನ್ನು ಬಳಕೆ ಮಾಡ್ತಿದ್ದಾರೆ. ಕೆತ್ತನೆ ಕೆಲಸ ಒಡಿಶಾದಿಂದ ಬಂದಿದ್ದು ಕೆತ್ತನೆ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಒಂದು 50 ಜನ ಇದ್ದರು, ಈಗ ಒಂದು 22 ಜನ ಇದ್ದಾರೆ. ಅವರು ಬಂದು ಕೆತ್ತನೆ ಕೆಲಸ ಮಾಡ್ತಿರುವಂಥದ್ದು. ಕೆತ್ತನೆ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಇಷ್ಟೊಂದು ವಿನ್ಯಾಸದಲ್ಲಿ ಕೆತ್ತನೆ ಇರುವಂಥದ್ದು ಕೊಡಗು ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ. ನಾವು ಎಲ್ಲೂ ಈ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ವಿಶೇಷವಾಗಿ ಕೆತ್ತನೆ ಮಾಡಿರುವಂಥದ್ದು. ಇದು ಈಗಾಗಲೇ ಇನ್ನೊಂದು 1.5 ಅಥವಾ 2 ವರ್ಷ ಬೇಕಾಗ್ಬೋದು ಅಂತ ಹೇಳಿ ಇಲ್ಲಿಯ ಉಸ್ತುವಾರಿಯನ್ನು ತಗೊಂಡಿದ್ದಾರೆ ನೋಡ್ಕೊಳ್ತಿರುವವರು ಅವರು ಹೇಳ್ತಾ ಇದ್ದಾರೆ. ಅತ್ಯಂತ ಸುಂದರವಾಗಿ ಕೆತ್ತನೆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ಒಂದು ಪದ್ಮಾವತಿಯ 108 ಕೈ ಇರುವಂಥ ಪದ್ಮಾವತಿಯ ಒಂದು ವಿಗ್ರಹ, ಅಂದರೆ ವಿಶ್ವದಲ್ಲಿ ಎಲ್ಲೂ ಇಲ್ಲ ಅಂಥ ಅಷ್ಟು ದೊಡ್ಡ ಒಂದು ಪ್ರತಿಮೆಯನ್ನು ಕೂಡ ಕೆತ್ತನೆ ಮಾಡಲಾಗ್ತಿದೆ. ಅದನ್ನು ಕೂಡ ಇಲ್ಲಿ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಈ ಜೈನ ಮಂದಿರ ಕೊಡಗು ಜಿಲ್ಲೆಯಲ್ಲಿ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಒಂದು ಜೈನರು ಇಲ್ಲಿ ವಾಸ ಮಾಡ್ತಿದ್ದು, ಅದೇ ಜಾಗದಲ್ಲಿ ಈಗ ಕಟ್ತಾ ಇದ್ದೀವಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಒಟ್ಟರೆ ಒಂದೂವರೆ 2 ವರ್ಷದಲ್ಲಿ ಇದೊಂದು ಅತ್ಯಂತ ದೊಡ್ಡ ಪ್ರವಾಸಿ ತಾಣವಾಗಿ ಹೊರಹೊಮ್ಮುವುದರಲ್ಲಿ ಯಾವ ಸಂದೇಹವಿಲ್ಲ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಜೈನ ಮಂದಿರ ಒಂದು ಕೊಡಗು ಜಿಲ್ಲೆಯಲ್ಲಿ ತಲೆ ಎತ್ತಾ ಇದೆ. ಶ್ರೀ ಓಂ ಶಾಂತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇದು ನಿರ್ಮಾಣ ಆಗ್ತಿರುವಂಥದ್ದು. ಸುಮಾರು 50 ಕೋಟಿಗೂ ಅಧಿಕ, ಅಂದರೆ 60 ಕೋಟಿ ಆಗ್ಬೋದು, 70 ಕೋಟಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಮಾಹಿತಿ ಕೊಟ್ಟವರು. ಅಷ್ಟೊಂದು ಹಣದಲ್ಲಿ ಇದೊಂದು ಜೈನ ಮಂದಿರ ನಿರ್ಮಾಣವಾಗ್ತಿರುವಂಥದ್ದು. ಜೀರಾವಾಲ ಧಾಮ್ ಅಂತ ಹೇಳಿ ಇದರ ಹೆಸರು. ಇದು ಇಲ್ಲಿ ಆರಂಭವಾಗಿ ಸುಮಾರು 2020ರಲ್ಲಿ ಮಾರ್ಚ್ ತಿಂಗಳಲ್ಲಿ ಇದು ಶಂಕುಸ್ಥಾಪನೆ ಆಯಿತು. ಅಲ್ಲಿಂದ ಸ್ವಲ್ಪ ಕೋವಿಡ್ ಕಾರಣಕ್ಕಾಗಿ ಸ್ವಲ್ಪ ತಡ ಆಯಿತು ಕೆಲಸ. ನಂತರ ಈಗ 3.5 ವರ್ಷಗಳಿಂದ ನಿರಂತರವಾಗಿ ಕೆಲಸ ನಡೀತಾ ಇದೆ. ಅಂದರೆ ರಾಜಸ್ಥಾನದಿಂದ 3 ವಿಧದ ಮಾರ್ಬಲ್ಸ್, ಅಂದರೆ ರಾಜಸ್ಥಾನದಿಂದ 2 ವಿಧದ ಮಾರ್ಬಲ್ಸ್ ಮತ್ತು ಇಲ್ಲಿದು ಸೇರಿ 3 ವಿಧದ ಮಾರ್ಬಲ್ಸ್ನಿಂದ ಸಂಪೂರ್ಣವಾಗಿ ಕೆತ್ತನೆ ಕೆಲಸ ಆಗ್ತಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಕಲ್ಲಿನಿಂದಲೇ ಮಾಡ್ತಿರುವಂಥದ್ದು. ಒಂದು ಮಾರ್ಬಲ್ಸಲ್ಲಿ ಒಂದು ಬಿಳಿ ಕಲರ್ ಇದೆ, ಇನ್ನೊಂದು ಹಳದಿ ಕಲರ್ ಇದೆ. 2 ಮಾರ್ಬಲ್ಸ್ ಬಳಸ್ತಾ ಇದ್ದಾರೆ. ಮತ್ತು ಕೆಲವು ಕಡೆ ನಮ್ಮ ಇಲ್ಲೇ ಕಲ್ಲುಗಳನ್ನು ಬಳಕೆ ಮಾಡ್ತಿದ್ದಾರೆ. ಕೆತ್ತನೆ ಕೆಲಸ ಒಡಿಶಾದಿಂದ ಬಂದಿದ್ದು ಕೆತ್ತನೆ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಒಂದು 50 ಜನ ಇದ್ದರು, ಈಗ ಒಂದು 22 ಜನ ಇದ್ದಾರೆ. ಅವರು ಬಂದು ಕೆತ್ತನೆ ಕೆಲಸ ಮಾಡ್ತಿರುವಂಥದ್ದು. ಕೆತ್ತನೆ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಇಷ್ಟೊಂದು ವಿನ್ಯಾಸದಲ್ಲಿ ಕೆತ್ತನೆ ಇರುವಂಥದ್ದು ಕೊಡಗು ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ. ನಾವು ಎಲ್ಲೂ ಈ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ವಿಶೇಷವಾಗಿ ಕೆತ್ತನೆ ಮಾಡಿರುವಂಥದ್ದು. ಇದು ಈಗಾಗಲೇ ಇನ್ನೊಂದು 1.5 ಅಥವಾ 2 ವರ್ಷ ಬೇಕಾಗ್ಬೋದು ಅಂತ ಹೇಳಿ ಇಲ್ಲಿಯ ಉಸ್ತುವಾರಿಯನ್ನು ತಗೊಂಡಿದ್ದಾರೆ ನೋಡ್ಕೊಳ್ತಿರುವವರು ಅವರು ಹೇಳ್ತಾ ಇದ್ದಾರೆ. ಅತ್ಯಂತ ಸುಂದರವಾಗಿ ಕೆತ್ತನೆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ಒಂದು ಪದ್ಮಾವತಿಯ 108 ಕೈ ಇರುವಂಥ ಪದ್ಮಾವತಿಯ ಒಂದು ವಿಗ್ರಹ, ಅಂದರೆ ವಿಶ್ವದಲ್ಲಿ ಎಲ್ಲೂ ಇಲ್ಲ ಅಂಥ ಅಷ್ಟು ದೊಡ್ಡ ಒಂದು ಪ್ರತಿಮೆಯನ್ನು ಕೂಡ ಕೆತ್ತನೆ ಮಾಡಲಾಗ್ತಿದೆ. ಅದನ್ನು ಕೂಡ ಇಲ್ಲಿ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಈ ಜೈನ ಮಂದಿರ ಕೊಡಗು ಜಿಲ್ಲೆಯಲ್ಲಿ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಒಂದು ಜೈನರು ಇಲ್ಲಿ ವಾಸ ಮಾಡ್ತಿದ್ದು, ಅದೇ ಜಾಗದಲ್ಲಿ ಈಗ ಕಟ್ತಾ ಇದ್ದೀವಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಒಟ್ಟರೆ ಒಂದೂವರೆ 2 ವರ್ಷದಲ್ಲಿ ಇದೊಂದು ಅತ್ಯಂತ ದೊಡ್ಡ ಪ್ರವಾಸಿ ತಾಣವಾಗಿ ಹೊರಹೊಮ್ಮುವುದರಲ್ಲಿ ಯಾವ ಸಂದೇಹವಿಲ್ಲ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.